ಹಲೋ ನಮಸ್ಕಾರ, ಹಾಟ್ ಸೀಟ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಕನಕಪುರದ ಬಂಡೆ ಅಂತ ಕರೆಸಿಕೊಳ್ತಾರೆ. ಸದಾಕಾಲ ಇವರು ಟ್ರಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ಳುತ್ತಾರೆ. ಅದರ ಜೊತೆಗೆ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್. ಆಗಾಗ ರಾಜಕೀಯದಲ್ಲಿ ಎದುರಾಳಿಗಳಿಗೆ ಚದುರಂಗದಾಟ ಆಡ್ತಾ ಚೆಕ್ಮೇಟನ್ನು ಕೊಡ್ತಾ ಇರ್ತಾರೆ. ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಟ್ ಸೀಟ್ನಲ್ಲಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಸುಖೇಶ್ ಕೂಡ ಇದ್ದಾರೆ. ವೆಲ್ಕಮ್ ಸುಖೇಶ್. ಇಬ್ರು ಕೂಡ ಇವತ್ತು ಹಾಟ್ ಸೀಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತನಾಡಿಸ್ತೀನಿ. ಯಾಕೆ ನಿಮ್ಮನ್ನು ಬಂಡೆ ಅಂತ ಕರೀತಾರೆ? ನಾನು ಕರೆದಿದ್ದಲ್ಲ, ನಾನು ಯಾವತ್ತು ನನ್ನ ಹೆಸರು ದೊಡ್ಡಾರಳ್ಳಿ ಕೆಂಪೇಗೌಡನ ಮಗ ಡಿ.ಕೆ. ಶಿವಕುಮಾರ್ ಅಂತ. ನೀವು ಮಾಧ್ಯಮದವರು ಇಟ್ಟಿರೋ ಹೆಸರದು. ನಾನು ಯಾರು ಬಂಡೆ ಗಿಂಡೆ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ? ನನಗೇನು ಅವಶ್ಯಕತೆ. ನಮ್ದು ಏನಂದರೆ ನಮ್ಮ ಕನಕಪುರದಲ್ಲಿ ಸ್ವಲ್ಪ ಗುಡ್ಡೆಗಳೆಲ್ಲ ಜಾಸ್ತಿ. ಕನಕಪುರ, ರಾಮನಗರದೆಲ್ಲ ಕಲ್ಲು ಜಾಸ್ತಿ ಇದೆ, ಬಂಡೆಗಳು ಜಾಸ್ತಿ ಇದೆ. ಅಥವಾ ರಾಜಕೀಯ ಏಟು ಸಿಕ್ಕಾಪಟ್ಟೆ ತಡ್ಕತ್ತೀರಿ ಅನ್ನೋ ಕಾರಣಕ್ಕೆ ಬಂಡೆ ಅಂದರೆ ನಾನು ಹೇಳಿದ್ದೀನಲ್ಲ, ಕಲ್ಲು ಅದು ಪ್ರಕೃತಿ, ಕಡೆದರೆ ಆಕೃತಿ, ಪೂಜಿಸದ ಸಂಸ್ಕೃತಿ ಅಂತ ಹಿಂದೆ ಹೇಳಿದ್ದೇನೆ. ಈ ಬಾರಿ ಯಾರಿಗೆ ಚೆಕ್ಮೇಟ್ ಕೊಡಬೇಕು ಅಂತ ಕಾಯ್ತಾ ಇದ್ದೀರಾ? ನಾನು ಯಾರಿಗೂ ಚೆಕ್ಮೇಟ್ ಕೊಡೋಂಥ ಅವಶ್ಯಕತೆ ಏನಿಲ್ಲ. ಓಕೆ ಓಕೆ ಐ ಡೋಂಟ್ ಬಿಲೀವ್ ಇನ್ ಇಟ್. ಬಟ್ ನೀವು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಅಂತೀರಾ. ಚೆಸ್ ಪ್ಲೇಯರಲ್ಲಿ ಚೆಕ್ಮೇಟ್ ಕೊಡಲೇಬೇಕು. ಪಾಲಿಟಿಕ್ಸಲ್ಲಿ ನಾವು ಮಾಡಲೇಬೇಕಲ್ಲ. ಈ ಭಾವನೆ ಮೇಲೆ ಏನು ಪ್ರಯೋಜನ ಆಗೋದಿಲ್ಲ, ಬದುಕಿನ ಮೇಲೆ ಪ್ರಯೋಜನ ಅನ್ನೋದು ಪ್ರತಿಯೊಬ್ಬರು ಕೂಡ ಅರ್ಥ ಆಗಿದೆ. ಇದು ಈ ಜನ್ರೇಷನನ್ನು, ಈ ಶತಮಾನದ ಒಂದು ಅಭಿಪ್ರಾಯ ನನ್ನಲ್ಲಿ ಮೂಡಿದೆ. ನಿಮ್ಮದೇ ಸರ್ಕಾರ ಇದೆ, ಈಗ ಎಲೆಕ್ಷನ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ಎಲೆಕ್ಷನ್ ಐ ಆಮ್ ಸೋ ಓವರ್ ಕಾನ್ಫಿಡೆಂಟ್, ಫುಲ್ಲಿ ಎಂಪವರ್ಡ್, ಫುಲ್ಲಿ ಚಾರ್ಜ್ಡ್. ನೋಡಿ, ಮನುಷ್ಯನಿಗೆ ಒಂದು ಸಮಾಧಾನ ಅನ್ನೋದಿರ್ತದಲ್ಲ, ನನಗೆ ಆ ಸಮಾಧಾನ ಉತ್ತಮದಲ್ಲಿದ್ದೀನಿ ನಾನು. 2019 ಇದೆ ಸರ್ ನಿಮ್ಮದೇ ಸರ್ಕಾರ, ಸಮ್ಮಿಶ್ರ ಸರ್ಕಾರ. ಫುಲ್ ಚಾರ್ಜ್ ಅವತ್ತು ಎಲ್ಲ ದೋಸ್ತಿ ಎಲ್ಲ ಇಟ್ಕೊಂಡು ಬಂದಿದ್ದು ಒಂದೇ ಸೀಟ್. ನೋಡಿ, ಆ ಪರಿಸ್ಥಿತಿಯೇ ಬೇರೆ. ಇವತ್ತು ಯಾರು ದೋಸ್ತಿನೇ ಇಲ್ಲ. ನಮ್ಮದೇ ಆಡಳಿತ, ನಮ್ಮದೇ ಶಕ್ತಿ. ಸರ್ ಅವತ್ತು 135 ಅಂತ ಎಕ್ಸಾಕ್ಟಾಗಿ ಹೇಳಿದ್ರಿ. ಈಗೇನು ಹೇಳ್ತೀರಿ? ಗ್ಯಾರಂಟಿ ಎಕ್ಸಾಕ್ಟಾಗಿ ಇಷ್ಟೇ ಈ ಸರಿ ಲೋಕಸಭೆ. ಈಗ ತನಗೆ ಜಸ್ಟ್ ನಿನ್ನೆ ನಾಮಿನೇಷನ್ಸ್ ಫಸ್ಟ್ ರೌಂಡ್ ಮುಗಿದಿದೆ. ಸೆಕೆಂಡ್ ರೌಂಡ್ ನಾಮಿನೇಷನ್ಸ್ ಇನ್ನು B.Pharm ಎಲ್ಲ ಕೊಟ್ಟಿದ್ದೀನಿ, ಇನ್ನೊಂದು 5-6 ಕೊಡಬೇಕು. ನನ್ನ ಪ್ರಚಾರ ಶುರು ಆಗಲಿ, ತಿರ್ಗಾ ಇನ್ನೊಂದಿನ ಬೇಕಾದ್ರೆ ಕರೆ. ಅಲ್ಲ, ನಿಮ್ಮ ಜೋಶ್ ಭಾರಿ ಇತ್ತು ಅವತ್ತು. ಫಸ್ಟೇ ಹೇಳಕ್ಕೆ ಶುರು ಮಾಡಿದ್ರಿ, ನಾವು ಈ ಸರಿ ಅಧಿಕಾರಕ್ಕೆ ಬರ್ತೀವಿ, ನಮ್ಮದು 135 ಅಂತ ಹೇಳ್ಕೊಂಡು ಮಾಡ್ತಿದ್ರಿ. ಈಗ ಯಾಕೋ ಧೈರ್ಯ ಸಾಕ. 4 ತಿಂಗಳು ಮುಂಚೆ ತಗೊಂಡಿದೆ, ಹೇಳ್ತೀನಿ ನಾನು. ಅಲ್ಲ, ಅಲ್ಲಿರುವಂಥ ಕಾನ್ಫಿಡೆನ್ಸ್ 4 ತಿಂಗಳ ಮುಂಚೆ ಈಗ ಬರ್ತಾ ಇಲ್ಲ ಅಂತ. ಈಗ ಐ ಟು ಜಸ್ಟ್ ಮೋದಿ ಗಾಳಿ ಅಂತ ಮಾತಾಡ್ತಿದ್ರು, ರಾಮಂದ್ರ ಗಾಳಿ ಅಂತ ಮಾತಾಡ್ತಿದ್ರು. ಅಕ್ಕಿ ಒಂದು ಕಡೆ ಇತ್ತು, ಅರ್ಶಿನ ಒಂದು ಕಡೆ ಇತ್ತು, ಅವೆರಡು ಸೇರಿ ಮಂತ್ರಾಕ್ಷತೆ ಇತ್ತು. ಆ ಮಂತ್ರಾಕ್ಷತೆ ತಲುಪಲೇ ಇಲ್ಲ. ಇವರು 3 ತಿಂಗಳು ಮುಂಚಿತವಾಗಿ ನಾವು ಕೊಟ್ಟು ಅನ್ನಭಾಗ್ಯದಲ್ಲಿ ಅಕ್ಕಿ ತೆಗೆದುಕೊಂಡು ಅರ್ಶಿನ ಒಂದು ಕಡೆ ಸೇರಿ ಮಂತ್ರಾಕ್ಷತೆಯನ್ನು ಅದು ಮುಟ್ಲಿಲ್ಲ. ಅದು ಎಲ್ಲೂ ಆ ದೇವಸ್ಥಾನದ ಗಾಳಿ ಕಾಣ್ತಾ ಇಲ್ಲ. ಹಾಗಿದ್ದಾಗ ಈ ಬಾರಿ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಇದೆ ಫೈಟ್. ಇಲ್ಲ, ಐ ಆಮ್ ಟೆಲಿಂಗ್ ಯು, ಆ ಗ್ಯಾರಂಟಿಲಿ ಏನೂ ರಸ ಇಲ್ಲ. ಈ ಮೋದಿ ಗ್ಯಾರಂಟಿ ಈಗ ನಾವು ಇವತ್ತು ಹೇಳಿದ್ದೀವಿ. ಓಕೆ, ಟುಡೇ ವಿ ಹ್ಯಾವ್ ಸೆಡ್, ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿ ನಮ್ಮದು ಗೃಹಲಕ್ಷ್ಮಿ ಇದೆ, 24,000 ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ವಿ, 2,000 ರೂಪಾಯಿ ತಿಂಗಳಿಗೆ. ಹೌದು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅನೌನ್ಸ್ಮೆಂಟ್ ಮಾಡಿದೆ. ಈ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಚೆಕ್ ಸೈನ್ ಮಾಡಿದ್ದಾರೆ. 1 ಲಕ್ಷ ಮಹಾಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ. ತಿಂಗಳಿಗೆ 8,500 ರೂಪಾಯಿ. 8,500 ವರ್ಷಕ್ಕೆ 1 ಲಕ್ಷ. ಯುವಕರಿಗೆ ಉದ್ಯೋಗಕ್ಕೆ ನಾವು 3,000 ಕೊಡ್ತಾಯಿದ್ದೀವಿ. ಈಗ ನಾವು ಅನೌನ್ಸ್ ಮಾಡಿದ್ವಿ ಅಪ್ರೆಂಟಿಸ್ಶಿಪ್ಗೆ, ಅವನ ಬದುಕಿಗೋಸ್ಕರ 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ. ಹಿಂಗೆ ಬೇಕಾದ ಸ್ಕೀಮ್ಸ್ ನಾವು ಮಾಡಿದ್ದೀವಿ. ನಮ್ಮ ಮೇಲೆ ನಾವು ನಂಬಿಕೆ, ನಾವೇನಾದ್ರು ಮಾತು ಕೊಟ್ಟರೆ ಮಾತು ಉಳಿಸ್ಕೊತೀವಿ. ಅವ್ರು ಮಾತು ಕೊಟ್ಟಿದ್ದು ಉಳಿಸ್ಕೊಳಕ್ಕಾಗಿಲ್ವಲ್ಲ. ನೀವು ತೆಗೀರಿ ಅವ್ರ ಮ್ಯಾನಿಫೆಸ್ಟೋನ. ಕರ್ನಾಟಕದಲ್ಲಿ ಮಾಡಿದಷ್ಟು ಸುಲಭ ಕೇಂದ್ರದಲ್ಲಿ ಸಾಧ್ಯ ಆಗುತ್ತಾ? ಈ ಪ್ರಮಾಣದಲ್ಲಿ ಕೂಡ ಖಂಡಿತ. ಇಂಡಿಯಾ ಇಸ್ ಎ ವೆರಿ ರಿಚ್ ಕಂಟ್ರಿ, ಇಟ್ ಇಸ್ ನಾಟ್ ಎ ಪೂರ್ ಕಂಟ್ರಿ. ಎಕನಾಮಿಕಲಿ ಭಾಳ ಬಡವರೇ ಜಾಸ್ತಿ ಇದ್ದಾರೆ. ಈಗ ನೀವು ನೋಡಿ, ಬಡವರು ಇರ್ಬೋದು, ನೀವು ನೋಡಿ ಎಷ್ಟು ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಲ್ಲಿ ವೇ ಆಫ್ ಮಾಡಿದ್ದಾರೆ. ತೆಗೀರಿ ನೀವು, ಈ ಕಮ್ ಔಟ್ ಟು ದಿ ಸ್ಟ್ಯಾಟಿಸ್ಟಿಕ್ಸ್. ಎಷ್ಟು ಸಾವಿರ ಕೋಟಿ, ಲಕ್ಷ ಕೋಟಿ ವೇ ಆಫ್ ಮಾಡಿದ್ದಾರೆ. ಯಾವನೋ 10,000 ಕೋಟಿ ರೂಪಾಯಿ ತೊಗೊಂಡಿದ್ರೆ ಅವನಿಗೆ ಬರೀ ಯಾವುದೋ ಒಂದು ಸ್ಕೀಮ್ ತಂದುಬಿಟ್ಟು ಬರೀ ಅವ್ನು ತೊಗೊಂಡೋಗೋ, ನೀನು 1,000 ಕೋಟಿನೋ 2,000 ಕೋಟಿನೋ ತೊಗೊಂಡು ನೀವೆಲ್ಲ ಹಂಚ್ಕೊಳ್ಳಿ ಅಂತೆಲ್ಲ ಮಾಡಿಬಿಡಿ. ಎಲ್ಲ ಆಗ್ತದೆ. ಅದೇ ಬಡವನ ಮನೆಗೆ ಬಿಡ್ತಾರಾ? ಬಡವನು ನಿಮ್ಗೆ ಯಾವ್ದಾದ್ರು ಮನೆ ತೊಗೊಂಡ್ರೆ ಆ ಮನೆನ ಆ ರೀತಿ ನಿಮಗೆ ಬಡ್ಡಿ ಗಿಡ್ಡಿ ಎಲ್ಲ ಮನ್ನಾ ಮಾಡಿಬಿಟ್ಟು ನಿಮ್ಗೇನಾದ್ರು ಹಸಿನ ಮೇಲೆ ಕೊಡ್ತಾರಾ? ಬಟ್ ಓನ್ಲಿ ಬಿಗ್ ಇಂಡಸ್ಟ್ರಿಯಲಿಸ್ಟ್, very big people. This is the difference
ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ದಿ ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಸರ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಿ. ಈ ಬಾರಿಯ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ದಿಕ್ಸೂಚಿನ ಹಾಕಿದ್ರೆ ಮೊನ್ನೆ ಅದೇನೋ ಇವ್ರು ಹೇಳ್ತಿರಲ್ಲಪ್ಪ, ಜೆ ಡಿ ಎಸ್ನವರು ಇಬ್ಬರು ಜಾಯಿಂಟಾಗಿ ಎಲೆಕ್ಷನ್ ಮಾಡ್ಕೊಂಡಿದ್ರಲ್ಲ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ನಾವು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅವರು, ಜೆ ಡಿ ಎಸ್ ಅವರು, ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಒನ್, ದಿಕ್ಸೂಚಿ ಆಗ್ತದೆ ಅಂತ. ದಟ್ ಹ್ಯಾಸ್ ಬಿಕಮ್ ಎ, ನೀವು ತೋರಿಸಿದ್ರಿ ಟಿ ವಿಲಿ ದಿಕ್ಸೂಚಿ ಅಂತ, ಪುಟ್ಟಣ್ಣನ ಎಲೆಕ್ಷನಲ್ಲಿ ಒಪ್ಕೋತೀರಿ. ಮಾಡೋಕ್ಕಾಗದೆ ಹೋದನ್ನೆಲ್ಲ ಪ್ರಯತ್ನ ಮಾಡ್ತಾರೆ. ಬಟ್ ಈ ಚುನಾವಣೆ ಡಿ ಕೆ ಶಿವಕುಮಾರ್ ರಾಜಕೀಯ ಭವಿಷ್ಯವನ್ನು ಅಳಿಯುತ್ತೆ ಅಂತ. ಅಲ್ಲದೆ ಈ ಚುನಾವಣೆ ಏನು, ರಾಜ್ಯದ ಚುನಾವಣೆಗೆ ಈಗ ದಿಸ್ ಇಸ್ ಎ ನ್ಯಾಷನಲ್ ಎಲೆಕ್ಷನ್. ಸ್ಟೇಟ್ ಎಲೆಕ್ಷನ್ನಲ್ಲಿ ನನ್ನ ಫೋಟೋ, ಸಿದ್ದರಾಮಯ್ಯನ ಫೋಟೋ, ನನ್ನ ಸಿಗ್ನೇಚರು, ಸಿದ್ದರಾಮಯ್ಯ ಸಿಗ್ನೇಚರ್ಗೆ ಜನ ಒಪ್ಪಿಗೆ ಕೊಟ್ಟರು. ನಾನಿವತ್ತು ಅವ್ರ ಮಾತನ್ನ ಉಳಿಸ್ಕೊಂಡ್ವಲ್ಲ ಅನ್ನೋದು ನಮ್ಮ ಸಮಾಧಾನ ಇದೆ ಅಂತ ತಿರ್ಗಾ ಈ ರಾಜ್ಯದ ನಿಮ್ಮ ರಾಜಕೀಯದ ಭವಿಷ್ಯ ಇದರಲ್ಲಿ ಏನೂ ನಿರ್ಧಾರ ಇಲ್ಲ. ಸಿ ಐ ಆಮ್ ಟೆಲಿಂಗ್ ಐ ಆಮ್ ಸೋ ಹ್ಯಾಪಿ ನಾವು. ಸರ್ ಹಾಗಾದ್ರೆ ಈ ಚುನಾವಣೆ ಹಿನ್ನಡೆ ಆದರೆ ಸಿದ್ದರಾಮಯ್ಯ ಅವ್ರ ತಲೆದಂಡ ಆಗುತ್ತಾ? ಸಿ ಈ ಎಲೆಕ್ಷನ್ಗೂ, ಪಾರ್ಲಿಮೆಂಟ್ ಎಲೆಕ್ಷನ್ಗೂ, ಅಸೆಂಬ್ಲಿ ಎಲೆಕ್ಷನ್ಗೂ ತಲೆದಂಡ ಇವೆಲ್ಲ ಪರಿಸ್ಥಿತಿ ಬರುವುದೇ ಇಲ್ಲ. ಸಿದ್ದರಾಮಯ್ಯ ಅವರೇ ಮೈಸೂರಲ್ಲಿ ಮಾತಾಡಿದ್ದಾರೆ, ಈ ಚುನಾವಣೆ ಗೆಲ್ಸ್ರಪ್ಪ, ಇಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ಮುಖ್ಯಮಂತ್ರಿಯಾಗಿ. ಅದೇ ಅವ್ರಿಗೆ ಏನಪ್ಪ ಅಂತಂದರೆ ಅವ್ರ ಕ್ಷೇತ್ರದವ್ರಿಗೆ, ನಾನು ನಮ್ಮ ಕ್ಷೇತ್ರಕ್ಕೆ ಹೇಳ್ತೀನಿ, ನಾನು ನಮ್ಮ ಸಮಾಜಕ್ಕೆ ಹೇಳ್ತೀನಿ, ನಿಮ್ಮ ಹುಡುಗಂಗೆ ಏನಾರು ಬೇಕು ತಾನೇ ಅಧಿಕಾರಕ್ಕೆ ಬರ್ಬೇಕಾದ್ರೆ ಕೊಡಂತ, ಕ್ವೈಟ್ ನ್ಯಾಚುರಲ್. ತಪ್ಪೇನಿದೆ ಅವ್ರು ಹೇಳೋದ್ರಲ್ಲಿ? ಈಗ ಹಿಂದೆ ಯಡಿಯೂರಪ್ಪನವರು ಹೇಳಿಲ್ವೇ, ಯಡಿಯೂರಪ್ಪನವ್ರು ಏನೇನು ಮಾತಾಡಿದ್ರು, ಕೆ ಆರ್ ನಗರದಲ್ಲಿ ಹೋಗಿ ಕೆ ಆರ್ ಪೇಟೆಗೆ ಹೋಗಿ ಏನು ಮಾತಾಡಿದ್ರು, ಇನ್ನೊಂದು ಕಡೆ ಏನಾಗಿದ್ರು, ನೀವು ಓಟ್ ಹಾಕಲಿಲ್ಲ ಅಂದರೆ ಲಿಂಗಾಯತೆಲ್ಲ ಓಟ್ ಹಾಕಲಿಲ್ಲ ಅಂದರೆ ಹಂಗಾರೆ ಬೇರೆ ಓಟ್ ಬೇಡವೇ ಬೇಡ ಅಂತಿದ್ದಾರೆ. ಅಲ್ಲ, ನೀವು ಕೇಳಿದ್ರಿ ಪಾಪ, ಪೆನ್ನು ಪೇಪರು ಕೇಳಿದ್ರಿ, ಜನ ಕೊಟ್ಟರು, ಸಿಗ್ನೇಚರ್ ಸಿದ್ದರಾಮಯ್ಯ ಅವ್ರು ಹಾಕಿದ್ರು. ನಾನು ಹಾಕೋ ಕಾಲ ಟೈಮ್ ಬರ್ತದೆ, ಯಾಕೆ ನಿಮ್ಗೆ ಯಾಕೆ ಕಷ್ಟ ಅದು? ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ಈ ಸಲ ಓಟ್ ಹಾಕ್ತಾ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಕಷ್ಟ ಆಗ್ಬಿಡುತ್ತೆ, ಸಿದ್ದರಾಮಯ್ಯನವ್ರು ಸಿ ಎಮ್ ಆಗಿ ಮುಂದುವರಿಬೇಕಾದ್ರೆ ನೀವು ಓಟ್ ಹಾಕಬೇಕು ಅಂತ ಹೇಳಿ. ಈಗ ಅದೆಲ್ಲ ಚರ್ಚೆ ಈಗಲ್ಲ. ಅಲ್ಲ, ನಿಮ್ಮ ಶಾಸಕರೇ ಹೇಳ್ತಾರೋ ಮಾತುಗಳು. ಸುಮ್ಮನೆ ಅವ್ರ ಖುಷಿ, ಕೆಲವರು ಅವ್ರವ್ರ ಖುಷಿಗೆ, ನಮ್ಮ ಖುಷಿಗೆ ನಾವು ಮಾತಾಡ್ತಾ ಇರ್ತೀವಿ. ಅಲ್ಲ, ನೀವಾದರೂ ಮಾತಾಡಿ ಯಾಕಷ್ಟು ಹಿಡ್ದಿಟ್ಕೋತೀರಿ? ಹೇಳಬೇಕು ಅಂತ ಅನಿಸುತ್ತೆ, ಹೇಳಲ್ಲ, ಮತ್ತೆ ಹಿಡ್ದಿಟ್ಕೋತೀರಿ. ಈಗ ಸದ್ಯಕ್ಕೆ ಆ ಪಾಯಿಂಟೇ ಅಲ್ಲ ಈಗ. ಸೊ ಈ ಚುನಾವಣೆಯ ಫಲಿತಾಂಶ ಸಿ ಎಮ್ ಡಿ ಸಿ ಎಮ್ ಯಾವುದೇ ರೀತಿಯಾದಂಥ ಪರಿಣಾಮಗಳಿಲ್ಲ, ಇದಕ್ಕೂ ಸಂಬಂಧನೇ ಇಲ್ಲ. ಇಟ್ ಈಸ್ ಎ ನ್ಯಾಷನಲ್ ಎಲೆಕ್ಷನ್. ವಿ ಆರ್ ಲುಕಿಂಗ್ ಅಟ್ ಎ ನ್ಯಾಷನಲ್ ಪರ್ಸ್ಪೆಕ್ಟಿವ್. ನಮಗೆ ಈ ದೇಶದಲ್ಲಿ ಬದಲಾವಣೆ ಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಬದುಕು ನಮ್ಮ ಹಕ್ಕು. ಇದ್ರ ಮೇಲೆ ನಾವು ಹೋರಾಟ ಮಾಡಿ. ಬಟ್ ಹಂಗೆ ಕಾಣಿಸ್ತಾ ಇಲ್ಲ ರಾಜಕೀಯದಲ್ಲಿ. ಹೆಂಗೆ ಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಫೈಟ್ ಮಾಡಬೇಕು, ಈ ಕಡೆ ಸಿದ್ದರಾಮಯ್ಯ ಅವರು ಫೈಟ್ ಮಾಡಬೇಕು, ಅವ್ರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕೆ ಅವ್ರು ಫೈಟ್ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕೆ ಫೈಟ್ ಮಾಡ್ತಾ ಇದ್ದಾರೆ. ನೀವು ಪೇಪರ್ ಅವರು, ನೀವು ಪ್ರಿಂಟ್ ಮೀಡಿಯಾ ಅವರು, ನೀವು ಅಪೋಸಿಷನ್ ಪಾರ್ಟಿಯವರು ಏನೇನೋ ಪ್ರಯತ್ನ ಮಾಡಿದ್ರಿ, ಏನೇನೋ ಏನು ಮಾಡಿದ್ರು ಏನು ಪ್ರಯತ್ನ ಸರ್? 100 ಇಲ್ಲ ಸರ್, ಆಗ 100% ಕಮಿಟ್ಮೆಂಟು ನಿಮ್ಮದು. ಚುನಾವಣೆಗೆ ಕೆಲಸ ಮಾಡ್ತೀರಿ, ಫಲಿತಾಂಶ ಬರಲಿಲ್ಲ, ಅಕಸ್ಮಾತ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನು ಹೇಳಲ್ವಾ? ಯಾರು ಹೊಣೆ ಅದಕ್ಕೆ? ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, 1 ನೋಟು ಎಲ್ಲ ಇದ್ರು. ನೋಡ್ರಿ, ವಿ ವಿಲ್ ಡೂ ಬೆಟರ್. ಐ ಆಮ್ ಆನ್ ರೆಕಾರ್ಡ್. ಅಲ್ಲ, ನೀವೆಲ್ಲವನ್ನು ಮಾಧ್ಯಮಗಳ ಮೇಲೆ ಹಣೆಪಟ್ಟಿ ಕಟ್ತಾ ಹೋಗ್ಬಿಟ್ರೆ ಹೆಂಗಾಗುತ್ತೆ? ನೀವು ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ. ಏನು ಪ್ರಯತ್ನಗಳಾಯ್ತು ನಿಮ್ಮ ಚಾನಲ್ಗಳಲ್ಲಿ ನೀವು ಹೇಳಿದ್ದು ಹೇಳ್ತಾ ಇದ್ದೀನಿ. ಏನು ಹೇಳಿದ್ವಿ? ಏನೇನು ಹೇಳಿದ್ರೆ ನೀವೇ ತೆಗೀರಿ. ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಹೇಳಿತ್ತಪ್ಪ. ಅದಲ್ಲ, ಅದು ಬೇರೆ. ಮೊದಲಿಂದ ನಡೆಸಿ ಹೌದು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನೋ ಒಂದು ಸ್ಥಾನಕ್ಕೆ ಪೈಪೋಟಿ ಇದೆ, ಇಬ್ಬರು ನಡುವೆ ಸಿಎಂ ಸ್ಥಾನ, ಅವೆಲ್ಲ ಸತ್ಯನೇ ಅಲ್ವಾ? ಯಾವ ಪೈಪೋಟಿನಿಲ್ಲ. ನಾವು ಪೈಪೋಟಿ ಮಾಡೋಕೆ ಆಸೆ ಪಡೋದು ಅಂತಪ್ಪ. ಟೈಮ್ ಬಂದಾಗ ಆಗ್ತದೆ ಬಿಡಿ, ಅದಕ್ಕೆಲ್ಲ ನಿಮ್ಮ ತ್ಯಾಗ ತುಂಬ ದೊಡ್ಡದು ಬಿಡಿ ಸರ್. ಶುಭಗಳಿಗೆ ಶುಭ ಮುಹೂರ್ತ ಬರ್ತದೆ. ಎಲ್ಲ ತುಂಬ ತ್ಯಾಗ ಮಾಡಿದ್ರಿ, ನೋವಿದೆ, ಆದರೂ ಹೇಳ್ಕೊಳ್ಳಲ್ಲ. ಆ ತಾಳ್ಮೆ, ಸಮಾಧಾನ ಎಲ್ಲವೂ ಇದೆ ನಿಮಗೆ. ಬಿಜೆಪಿ ಬಹುದೊಡ್ಡ ಆರೋಪ ಮಾಡುತ್ತೆ, ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗಿದೆಯಾ ಹಂಗೆ? ಈಗ ಬಿ ಜೆ ಪಿ ಎಷ್ಟು ವೀಕ್ ಆಗಿದೆ ಗೊತ್ತಾ ನಿಮಗೆ? ಯಾರ ಮೇಲೆ ಆರೋಪ ಮಾಡಿದ್ರು, ಯಾವ ಚೀಫ್ ಮಿನಿಸ್ಟರ್ನ ಕಣ್ಣೀರು ಹಾಕಿ ಇಳಿಸಿದ್ರು, ಅವ್ರಿಗೆ ಮತ್ತೆ ಅಧಿಕಾರವನ್ನು ನೀ ನಡೆಸಪ್ಪ ಅಂತೇಳಿ ಕೊಟ್ಟಿದ್ದಾರೆ. ಯಾರ ಮೇಲೆ ದೊಡ್ಡ ದೊಡ್ಡ ಕೇಸ್ಗಳನ್ನು ಹಾಕ್ಸಿದ್ರು, ಯಾರ ಮೇಲೆ ರೈಡ್ಗಳು ಮಾಡಿದ್ರು, ಯಾರ ಮೇಲೆ ಆರೋಪಗಳು ಮಾಡಿದ್ರು, ಯಾರು ಇವನು ಭ್ರಷ್ಟ ಅಂತ ಹೇಳಿದ್ರು, ಅವ್ರನ್ನೇ ತಪ್ಪುತ್ತಾ ಇದ್ದಾರೆ. ಯಾರು? ಬಿ ಜೆ ಪಿಯವರು. ಯಾರನ್ನ? ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಒನ್. ಈಗ ಏನು ನಮ್ಮ ಪಿಲ್ಲರ್ಗಳು ಅಂತ ಹೇಳ್ತಾಯಿದ್ರು, ಎಷ್ಟು ಜನ ಹೆಸರು ಹೇಳಿದ ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು. ಅಲ್ಲಪ್ಪ, ಮೈಸೂರು ಸೀಟ್ ಕೊಡಲಿಲ್ಲ, ಮಂಡ್ಯ ಸೀಟ್ ಕೊಡಲಿಲ್ಲ, ಬೆಂಗಳೂರು ಸದಾನಗೌಡ್ರಿಗೆ ಸೀಟ್ ಕೊಡಲಿಲ್ಲ,
ಕೊಪ್ಪಳ ಸೀಟ್ ಕೊಡಲಿಲ್ಲ. ಮಂಡ್ಯದಲ್ಲಿ ನೀವು ಹೇಳಿದ್ರಲ್ಲ ಅವರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ. ಅದು ಬೇಡ. ಈಗ ನಾನು ಹೇಳ್ತಾ ಇದ್ದೀನಿ, ಇಷ್ಟು ಸೀಟು ಹೆಚ್ಚು ಕಮ್ಮಿ ಇದರಲ್ಲಿ ಕೋಲಾರ ಸೀಟ್ ಕೊಡಲಿಲ್ಲ, ಚಿಕ್ಕಮಂಗ್ಳೂರು ಸೀಟ್ ಕೊಡಲಿಲ್ಲ, ದಕ್ಷಿಣ ಕನ್ನಡ ಸೀಟ್ ಕೊಡಲಿಲ್ಲ. ಎಲ್ಲ ಕಡೆ ಹಿಂಗೆಲ್ಲ ಸೀಟ್ ಕೊಡದೆ ಅವ್ರ ಲೀಡ್ರ್ಗಳಲ್ಲಿ ಏನೋ ಸತ್ವ ಇಲ್ಲ ಅಂತ ಆಯ್ತಲ್ಲ. ಅವ್ರ ಎಂ ಪಿಗಳು ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂತ ತಾನೇ ಹೊಸ ಮುಖಗಳನ್ನ ಹುಡುಕಿರೋದು ಅವರು. ಆ ಬೆಳವಣಿಗೆ ನಿಮ್ಗೆ ಖುಷಿ ಕೊಟ್ಟಿದೆಯಾ? ಖುಷಿ ಅಲ್ಲ, ಅವ್ರ ಪಾರ್ಟಿ ಕಾರ್ಯಕರ್ತರು ಎಷ್ಟು ವೀಕ್ ಆಗಿದ್ದಾರೆ, ಅವ್ರ ಲೀಡರ್ಸ್ ಎಷ್ಟು ವೀಕ್ ಆಗಿದೆ, ಲೀಡರ್ಶಿಪ್ಪಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಸರಿ ತಾವು ಆ ಥರ ಮಾಡಿಲ್ವ? ಹಾಗಾದರೆ ಸುಮಾರು ಜನ ಟಿಕೆಟ್ ಕೇಳ್ತಾ ಇದ್ರು, ನಾಯಕರ ಹೆಂಡತಿ, ಮಕ್ಕಳು, ಇನ್ನೊಬ್ಬರು ಸೊಸೆ, ಮಗದೊಂದು ಕೊಟ್ರಲ್ಲ, ಅದಕ್ಕೆ ಏನಂತಾರೆ ಕಾರ್ಯಕರ್ತರಾಗಾರೆ? ಅವರೆಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಅಭಿಪ್ರಾಯದಂತೆ ನಾವು ಟಿಕೆಟ್ ಕೊಟ್ಟಿರೋದು. ಅವ್ರದ್ದು ಅಭಿಪ್ರಾಯ ಇರ್ಬೋದು ಸರ್, ಎಂ ಪಿ ಬೇಡ, ಒಂದು ಬದಲಾವಣೆ ಮಾಡೋಣ, ಹೊಸತನ ಇರೋಣ, ಅಥವಾ ಅವ್ರು ಇನ್ನೊಂದು ಕಡೆ ಬಳಸ್ಕೊಳ್ಳೋಣ, ಏನೋ ಒಂದಿರುತ್ತಲ್ಲ. ನಮ್ಮಲ್ಲಿಲ್ಲ ಅದೆಲ್ಲ. ಏನೋ ಅವರ ನೋವು, ದುಃಖ ದುಮಾನ ಎಲ್ಲ ನೀವೇ ಪ್ರಚಾರ ಮಾಡಿದಿರಲ್ಲ. ಅಲ್ಲ, ನೀವೇನೋ ಪಾಪ ಕೇಳ್ದಂಗೂ ಇದೆ ಫೋನ್ಗೇನು ಮಾಡಿ. ಪಾಲಿಟಿಕ್ಸಲ್ಲಿ 49 is 0, 15 is 100. ಕೆಲವು 2% ಸ್ಟ್ರೆಂತ್ ಇರ್ತದಲ್ಲ. ಬಟ್ ರಾಜ್ಯದಲ್ಲಿ ಕೇಂದ್ರದ ಸ್ಟಾರ್ ಕ್ಯಾಂಪೇನರ್ಗಿಂತ ರಾಜ್ಯದಲ್ಲಿ CM DCM ಅವರೇ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟಿದ್ದಾರೆ. ನಾವು ಬೇರೆ ಕಡೆ ಹೋಗಿ ನಡೀತದ್ರಿ ನಮ್ಮದು, ಕಾಶ್ಮೀರದಿಂದ ಕನ್ಯಾಕುಮಾರಿ ಗಂಟ. ಅಲ್ಲ, ಕೇಂದ್ರದಿಂದ ಬರುವಂಥ ಸ್ಟಾರ್ ಕ್ಯಾಂಪೇನರ್ ನೀವೇ ಇಬ್ಬರೇ ಅನ್ಸುತ್ತೀಗಿ ಸರಿ. ಇಲ್ಲಿ ಸಾಕು, ನಮಗೆ ನಾವೇ ಸಾಕಿಲ್ಲಿ. ನೀವಿಬ್ಬರೇ ಸಾಕು, ಬೇರೆ ಯಾರು ಸ್ಟಾರ್ ಕ್ಯಾಂಪೇನರ್ಸ್ ಬೇಕಾಗಿಲ್ಲ. ಬರ್ತಾರೆ, ಬರಲಿ. ಏನು ವಾರಂಟಿ ಏನು ಕೊಡ್ತೀರಾ? ಅಂದರೆ ಗ್ಯಾರಂಟಿನೇ ವಾರಂಟಿನ ನಿಮಗೆ? ಯಾರು ವಾರಂಟಿನ ನಿಮಗೆ? ನಾವು ಕೊಟ್ಟಿರೋಂಥ ಈ ನಾಲ್ಗೆ ಇದೆಯಲ್ಲ, ಬಸವಣ್ಣನ ನಾಡು ನುಡಿದಂತೆ ನಡಿಬೇಕು ಅಂತ, ಅದೇ ಸಾಕು. ಬಟ್ ಕೋಲಾರ ಚಾಮರಾಜನಗರ ವಿಚಾರಕ್ಕೆ ಬರೋದಾದರೆ ಹೈಕಮಾಂಡೇ ಬಗ್ಗಿ ನಿಲ್ಲುವಂಥ ಪರಿಸ್ಥಿತಿಗೆ ಬಂದುಬಿಟ್ರ ಅಂತ. ಹೈಕಮಾಂಡ್ ಬಗ್ಲಿಲ್ಲ, ನಾನೇ ಬಗ್ಲಿಲ್ಲ ಕೋಲಾರಲ್ಲಿ. ನೀವೇ ಬಗ್ಲಿಲ್ಲ? ಐ ಸೆಡ್ ನಥಿಂಗ್ ಡೂಯಿಂಗ್. ಯಾಕೆ ಪದೇ ಮುಜುಗರ ಸರ್? ಮತ್ತು ಕೋಲಾರದ ವಿಚಾರದಲ್ಲಿ ಯಾವಾಗಲೂ ಇದೆ. ಹೇಳಿದ್ರು ಅಲ್ಲಿ ಅದೇ ಒಂದಷ್ಟು ಜನ ರೈಟ್ ಕೊಡಬೇಕು ಅಂತ ಹೇಳಿದ್ರು. ಎಸ್, ಡೆಫಿನೆಟ್ಲಿ ರೈಟ್ ಜಾಸ್ತಿ ಕೊಡಬೇಕು ಅನ್ನೋದು ನಮ್ಗೆ ಆಸೆ ಇತ್ತು. ಬಟ್ ಸ್ಟೇಟ್ ಲೆವೆಲಲ್ಲಿ ನಾವು ಅಲ್ಲೇ 3 ರೈಟ್ ಕೊಟ್ಬಿಟ್ಟಿದ್ದೆ. ನಾವು 4 ರೈಟ್ ಕೊಟ್ಬಿಟ್ಟು 1 ಲೆಫ್ಟ್ ಕೊಟ್ಟರೆ ಅದು ದೊಡ್ಡ ಸಮಾಜ. ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಮೊದಲಿದ್ದನ್ನು ಲೆಫ್ಟ್ ಕೊಟ್ಟಿದ್ದು. ಬೇರೆ ಕಡೆ ಏನಾದ್ರು ಅವಕಾಶ ಇತ್ತು ಅಂತಂದರೆ ಅಲ್ಲಿ ಚೇಂಜ್ ಮಾಡ್ಬೋದಾಗಿತ್ತು. ಬಟ್ ಆ ದೃಷ್ಟಿಯಿಂದ ನಾವು ಲೆಫ್ಟ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಅದೇ ಒಂದು ಅಭ್ಯರ್ಥಿ ಅಂತಿಮವಾಗಿ ಮಾರನೇ ದಿನ ರಾಜೀನಾಮೆಯ ಪ್ರಹಸನ ನಡೆದು ಆ ಹಂತಕ್ಕೆ ಬಂತಲ್ಲ, ಯಾಕೆ ಅಂತ ಸರ್? ಎಲ್ಲೂ ರಾಜೀನಾಮೆ ಪರಿಸ್ಥಿತಿ ಬಂದ್ರಲ್ಲ ಸರ್, ವಿಧಾನಸೌಧಕ್ಕೆ ಓಡ್ ಬಂದರು ಸರ್ 5 ಜನ. ಅವ್ರು ಏನೋ ಒಂದು ಎಮೋಷ್ನಲ್ ಏನೋ ಹೇಳಬೇಕು ಅಂತ ಹೇಳ್ತಾರೆ ಅಷ್ಟೇ. ಅವ್ರ ಎಮೋಷನ್ನು, ಪಾಪ ಮುನಿಯಪ್ಪ ಅವ್ರ ಎಮೋಷನ್ನು. ಆಮೇಲೆ ಫೈನಲ್ ಡಿಸಿಷನ್ ತೊಗೋಬೇಕಾದ್ರೆ ಅವರು ನಮಗೆ ಫುಲ್ ಫ್ರೀ ಹ್ಯಾಂಡ್ ಬಿಟ್ಟರು. ಪಾರ್ಟಿಗೋಸ್ಕರ ನೀವೇನು. ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರೇ ನಿಲ್ಲಬೇಕು ಅಂತ ಇತ್ತು, ಒತ್ತಡ ಜಾಸ್ತಿ ಇತ್ತು. ಫೈನಲಿ ಮಗನಿಗೆ ಹೋಗೋ ಪರಿಸ್ಥಿತಿ. ನಮಗೇನಂತಂದರೆ, ನಮಗೆ ಆಫ್ಟರ್ ಧ್ರುವನಾರಾಯಣ್ ಒಬ್ಬ ಒಳ್ಳೆ ಶೆಲ್ ಕ್ಯಾಸ್ಟ್ ಲೀಡ್ರು ನಮ್ಮ ಬೇಕಲ್ಲಿ ಪಾರ್ಲಿಮೆಂಟ್ಗೆ. ಈಗ ಖರ್ಗೆ ಅವ್ರದ್ದು ಪಾಪ ಇದ್ದಾರೆ. ಇನ್ನೊಬ್ಬರು ಅಟ್ಲೀಸ್ಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಜನ ನಮಗೆ ಬೇಕು ಸೌತ್ ಇಂಡಿಯಲ್ಲಿ. ಈ ವಾಸ್ ವೆಲ್ ಮೆಚ್ಯೂರ್ಡ್ ಮ್ಯಾನ್. ನಾವು ಅಲ್ಲಿ ನಿಲ್ಲಿಸ್ಬೇಕು, ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಲೆಕ್ಕಾಚಾರ ಆಗ್ತಾವೆ. ಬಟ್ ಇವರು ಇಲ್ಲ, ನನಗೆ ಬೇಡ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಓಕೆ, ಫೈನ್ ಸರ್. ಒಂದು ಮಾತು ಹೇಳ್ತಾ ಇದ್ರಿ ಎಲ್ಲ ಮೀಟಿಂಗ್, ಸಚಿವರುಗಳು ಕೂಡ ಕಾರ್ಯಕರ್ತರೆ. ಪಕ್ಷ ಹೇಳಿದ್ರೆ ಮುಗೀತು, ಹೈಕಮಾಂಡ್ ಹೇಳಿದ್ರೆ ಮುಗೀತು ಅಂತ. ಒಬ್ಬರು ಸಚಿವರು ನಿಲ್ಸೋಕ್ಕಾಗಲಿಲ್ವಲ್ಲ ಸರ್? ಇಲ್ಲ, ನಾವು ಎಲ್ಲರಿಗೂ ಪ್ರಯತ್ನ ಮಾಡಲಿಲ್ಲ. ಅವರೊಬ್ರಿಗೆ ಬಿಟ್ಟರೆ ಯಾರಿಗೂ ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ. ಸುಮಾರು ಹೆಸರುಗಳಿತ್ತಲ್ಲ, ಹೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ಹೇಳೋರು ಹೌದು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಬೇರೆಯವ್ರು ಇದ್ದಾರೆ, ನಮಗೆ ಹೇಳ್ತಾ ಇದ್ದಾರೆ, ಬೇರೆಯವ್ರು ಹೇಳ್ತಾ ಇರ್ತೀವಿ. ನಾವು ಹಂಗಂತ ನೋಡೋ ಚಾಕ್ಲೇಟ್ ಕೊಡ್ತಾ ಇರ್ತೀವಿ. ಪಾಪ ನೀವು ಚಾಕ್ಲೇಟು ಅಂದರೆ ಅವ್ರಿಗೆ ಗುಳಿಗೆ ತಿಂದಂಗೆ ಆಗಿರುತ್ತೆ. ಮಾದೇವಪ್ಪಂಗೆ ಕೇಳಿದೋ ಈ ಥರ ನಾನು ಇಲ್ಲ ಅಂತಲ್ಲ, ಬೇರೆ ಇನ್ನೆಲ್ಲೂ ನಾವು ಕೇಳಕ್ಕೆ ಹೋಗಲಿಲ್ಲ. ಸಚಿವರಿಗೆ ಯಾರಿಗೂ ಆಸೆ ಇರಲಿಲ್ಲ. ಅದರಿಂದ ಏನೋ ಅವ್ರಿಗೆ ನಾವು ಏನು ಮಾಡಿದ್ದೀವಿ ಅಂದರೆ ಅವ್ರು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಜವಾಬ್ದಾರಿ ಗೆಲ್ಸ್ಕೊಂಡು ಬರಬೇಕು ಅನ್ನೋದು. ಗೆಲ್ದಿದ್ರೆ ಹಾಗೆ ತಲೆದಂಡನೂ ಫಿಕ್ಸ್ ಇರುತ್ತೆ. ಹಾಗಾದರೆ ಅದೆಲ್ಲ ನಾನು ಯಾಕೆ ಮಾತಾಡೋಕ್ಕೆ ಹೋಗಲಿ? ಫಲಿತಾಂಶ ಬರಲೇಬೇಕಲ್ಲ. ಅವ್ರಿಗೆಲ್ಲ ಅಕೌಂಟಬಿಲಿಟಿನೂ ಇದೆ, ರೆಸ್ಪಾನ್ಸಿಬಿಲಿಟಿನೂ ಇದೆ, ಬೆಂಬಲನೂ ಇದೆ, 3 ಇದೆ. 2 ಜವಾಬ್ದಾರಿ ಕೊಟ್ಟಿದ್ದೀರಾ. ಯಾರಿಗೆ? ತೂಗುಗತ್ತಿ ಮೇಲೆ ನಿಂತ್ಕೊಂಡಿದ್ದಾರೆ. ಮಾಡಲೇಬೇಕಲ್ಲ ಅವರು. ತೂಗುಗತ್ತಿ ಮೇಲೆ ನಿಂತಿದ್ದಾರೆ. ತೂಗುಗತ್ತಿ ಏನಿಲ್ಲ, ಎಲ್ಲನೂ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಸೊ ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ಬಹುದೊಡ್ಡದಾಗಿ ಮಾತು ಬರ್ತಾ ಇದೆ. ಈಗ ಒಕ್ಕಲಿಗರ ಮೇಲೆ ಸಿದ್ದರಾಮಯ್ಯನವ್ರಿಗೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ ಅಂತ. ಇಲ್ಲ, ಪೊಲಿಟಿಕಲಿ ನಾವೆಲ್ಲ ಟ್ರಯಲ್ ಮಾಡಿದ್ದೀವಿ ಹಿಂದೆ. ಮಹಾರಾಜರು ಕೊಟ್ಟು, ದೇವರಾಜರು ಮಗಳು ಕೊಟ್ಟು, ಶ್ರೀಕಂಠ ದತ್ತಿಗೆಲ್ಲ ಕೊಟ್ಟಿದ್ದು ನಾವು. ಅದಾದಮೇಲೆ ವಿಶ್ವನಾಥ್ಗೆ 2 ಬಾರಿ ಕೊಟ್ಟಿದ್ದು. ಅದಾದಮೇಲೆ ಶಂಕರ್ ಅಂತ BJP
ಉದಯಶಂಕರ್ ಜಯಶಂಕರ್ ಏನೋ ಇದ್ರು ವಿಜಯಶಂಕರ್ ವಿಜಯಶಂಕರ್ ಅವರು ಕೊಟ್ಟಿದ್ದು ಅವೆಲ್ಲ ಆಯಿತು. ಸೊ ಕಾಯಿನಾಯಿತು, 47 ವರ್ಷ ಆಯಿತು ಒಕ್ಕಲಿಗರಿಗೆ ಅವಕಾಶ ಕೊಟ್ಟು. ಸೊ ವಿ ಡಿಸೈಡೆಡ್ ಒಕ್ಕಲಿಗರು ಕೊಡಬೇಕು ಅಂತ ಆಲ್ಮೋಸ್ಟ್ 1 ಇಯರಿಂದ ತೀರ್ಮಾನ ಮಾಡಿದ್ದು. ಸಿದ್ದರಾಮಯ್ಯ ಒಕ್ಕಲಿಗ ವಿರೋಧಿ ಪದೇ 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 ಹೇಳ್ತಾ ಇದ್ರು. ಅದಕ್ಕೆ ನಾವು ಒಕ್ಕಲಿಗರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊನೆಗೆ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಜನರಿಗೆ ಸಿಗಬೇಕು, ಸಾಮಾನ್ಯ ಜನರ ಬದುಕಿನಲ್ಲಿ ಅಲ್ಲಿ ಬೇಕು. ಹೈಲಿ ಮೆಚ್ಯೂರ್ಡ್ ಡಿಸ್ಟಿಕ್ ಅದು, ಅಲ್ಲಿ ಸರಳತೆ ಬೇಕು ಜನಕ್ಕೆ. ಅದಕ್ಕೆ ನಾವು ಭಾಳ ಸರಳತೆ, ನಮ್ಮ ಸ್ಪೋಕ್ಸ್ಮನ್ನು, ನನ್ನ ಜನರಲ್ ಸೆಕ್ರೆಟ್ರಿ ಹುಡುಕಿ ಮಾಡಿ ಅಂಥವ್ರು ಕೊಟ್ಟಿದ್ದೀವಿ. ಬಟ್ ಈ ಬಾರಿ ಪದೇ ಪದೇ ನೀವು ಹೇಳ್ತಾ ಇದ್ದೀರಾ, ಆ ಕಡೆಗೆ ಸಿದ್ದರಾಮಯ್ಯನವರು ಒಕ್ಕಲಿಗರ ವಿಚಾರದಲ್ಲಿ ಮಾತನಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ನೀವು ಹೇಳ್ತಾ ಇದ್ದಿದ್ದು 8 ಈ ಬಾರಿ ನಾವು ಕ್ಯಾಂಡಿಡೇಟ್ಗಳನ್ನ ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ. ಅಂದ್ರೆ ಇನ್ನು ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡ್ತಿದ್ದೀರಾ ವಿಧಾನಸೌಧದ ರೀತಿಯಲ್ಲಿ? 8 ಬೇರೆಯವ್ರಿಗೆ ಈಗ ಕೆಲವು ಮೇಜರ್ ಕಮ್ಯುನಿಟಿ ವಿರೋಧಿ ಅನ್ನೋದು ಒಂದಿತ್ತು. ನಾನೇ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಸೊ 8 ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ ಈ ಸತಿ ಹೈಯೆಸ್ಟ್. ಸೊ ಎಲ್ಲ ರೀಜನಲ್ಲೂ ನಾವು ಶೇರ್ ಮಾಡಿದ್ದೀವಿ. ಸೊ ಒಕ್ಕಲಿಗ ಕಾರ್ಡ್ ಪ್ಲೇ ಆಗ್ತಾ ಇದೆ ಈ ಬಾರಿ ಎಲ್ಲಿ? ಸೊ ಎಲ್ಲ ಸೆಕ್ಷನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಬಟ್ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿನೇ ಇದೆ. ಇಲ್ಲಿ ಕೊಡಬೇಕು. ಯಾಕಂದ್ರೆ ವಿಧಾನಸೌಧದಲ್ಲಿ ಸ್ವಲ್ಪ ಪ್ಲಸ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಈಗ ಲೋಕಸಭೆಯಲ್ಲೂ ಅದೇ ಕಾರ್ಡ್ ಪ್ಲೇ ಆಗ್ತಾ ಇದೆ. ಆ ಕಾರ್ಡ್ಕಿನ್ನ ನಮಗೆ ಆ ಜನರಿಗೆ ಒಂದು ಭಾವನೆ ಇರ್ತದಲ್ಲ, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್, ನಮ್ಮವನು ಅನ್ನೋ ಒಂದು ಭಾವನೆ ಇದೆಯಲ್ಲ. ಹಾಗಾದ್ರೆ ಅದು ಹೀಗೂ ಆಗ್ಬೋದಲ್ಲ ಸರ್, ನಮ್ಮವನು ಅಂತ ಪೆನ್ನು ಪೇಪರು ಕೊಟ್ಟ ಮೇಲೆ ಒಕ್ಕಲಿಗರು ಸಿಗ್ನೇಚರ್ ಸಿದ್ದರಾಮಯ್ಯ ಹಾಕಿ ನೀವು ಖಾಲಿ ಕೈಯಲ್ಲಿ ಕೂತ ಮೇಲೆ ಯಾರಿಗೆ ಖಾಲಿ ಕೈ ಕೂತಿರೋದು? ಮತ್ತು ನೀವು ಕೇಳಿದ್ದೇನು DCM ಆಗ್ತೀನಿ ಅಂತ ಕೇಳಿದ್ರೆ ನೀವು? ನೀವು ತಿಳ್ಕೊಂಡಿದ್ದೀರಿ. ನನ್ನ ಮಕ್ಕದಲ್ಲಿ, ನನ್ನ ಭಾವನೆಯಲ್ಲಿ, ನನ್ನ ಮಾತಿನಲ್ಲಿ ನನಗೆ ಎಷ್ಟು ಆತ್ಮವಿಶ್ವಾಸ ಇದೆ ಅಂತ ನಿಮ್ಗೆ. ನನಗೆ ಯಾಕೋ ಬರೀ ನೋವೇ ಕಾಣುತ್ತೆ ಸರ್ ನಿಮ್ಮನ್ನು ನೋಡಿ. ಅಯ್ಯೋ, ನೀವು ಸರಿಯಾಗಿ ಫೇಸ್ ರೀಡ್ ಮಾಡೋಕ್ಕೆ ಬರೋದು ಇಲ್ಲ, ಮಾಡಿದ್ದೀವಿ ಅಂದರೆ ನುಂಗ್ಕೊಂಡಿದ್ದೀರಲ್ಲ ಪಾಪ, ಅಂದರೆ ವಿಷಕಂಠಂತರ ನುಂಗ್ಕತ್ತಿರಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಮೇಲ್ಗಡೆ ನಗ್ತಾ ಇರ್ತೀರ, ಹೌದು, ಅದು ಬೇರೆ. ನನಗೆ ಅದು ಒಳಗಡೆ ಮನ್ಸಂಗಿದೆಯೇನೋ ಅಂತ ನನಗೆ ಅನಿಸ್ತಾ ಇದೆ, ಅದು ಕೇಳಿ. ನಿಮ್ದು ರಾಂಗ್ ರೀಡಿಂಗ್. ನನ್ನಷ್ಟು ಔಟ್ ಸ್ಪೋಕನ್ ಪಬ್ಲಿಕ್ ಲೈಫಲ್ಲಿ ಯಾರೂ ಇಲ್ವೇ ಇಲ್ಲ. ಅಲ್ಲ, ನೀವು ಒಂದು ಕಡೆಗೆ ಬದುಕು ಭಾವನೆ ವಿಚಾರದಲ್ಲಿ ಮಾತನಾಡ್ತೀರಾ, ಕಾಂಗ್ರೆಸ್ ಬದುಕಿನ ಬಗ್ಗೆ ಹೋಗುತ್ತೆ, ಭಾವನೆ ವಿಚಾರದಲ್ಲಿ BJP ಅವ್ರು ಹೋಗ್ತಾರೆ ಅಂತ ಹೇಳಿ. ಈಗ ನೋಡಿದರೆ ಒಕ್ಕಲಿಗರ ವಿಚಾರದಲ್ಲಿ ಹೇಳ್ತಾ ಇದ್ರೆ ಅಲ್ಲಿ ಒಂದು ಭಾವನೆ ಇದೆ ಅಂತ ಹೇಳಿ. ಕೆಲವು ಸಂದರ್ಭಕ್ಕೆ ಮಾತ್ರ ಭಾವನೆಗಳನ್ನ ತರ್ತೀರಾ, ಕೆಲವು ಸಂದರ್ಭಕ್ಕೆ ಬದುಕನ್ನ ತರ್ತೀರಾ. ಅದು ಪಾಲಿಟಿಕ್ಸಲ್ಲಿ ನಮ್ಮ ಪಾರ್ಟಿ ಇದೆ. ಈಗ ನಮಗೇನು ಕಾಂಗ್ರೆಸ್ಸು ಅಂದರೆ ಬರೀ ಬ್ಯಾಕ್ವರ್ಡ್ ಕ್ಲಾಸು, ಶೆಡ್ಯೂಲ್ ಕ್ಯಾಸ್ಟು ಅಂತಾರೆ, ಅದಿಲ್ಲ. ಈಗ ವಿ ಆರ್ ವಿತ್ ಎವ್ರಿ ಒನ್. ಸೊ ಯು ಆರ್ ಆಲ್ಸೋ ಪ್ಲೇಯಿಂಗ್ ವಿತ್ ಭಾವನೆ. ಭಾವನೆ ಅಲ್ಲ ರೀ, ಎಲ್ಲರಿಗೂ ಒಕ್ಕಲಿಗರ ಅನ್ನೋದು ಭಾವನೆ ವಿಚಾರಣೆ ಬರುತ್ತೆ. ಶೇರಿಂಗ್ ಆ್ಯಂಡ್ ಕೇರಿಂಗ್, ವಿ ಶೇರ್ ವಿ ಕೇರ್, ಎಲ್ಲ ಸೆಕ್ಷನ್ನು. ಅದು ಭಾವನೆ ಬರಲ್ಲ. ಅವ್ರಿಗೆ ಅಕೌಂಟಬಿಲಿಟಿ, ನಮ್ದೇನು ಜವಾಬ್ದಾರಿ ಇದೆಯಲ್ಲ, ಎಲ್ಲರಿಗೂ ಕೂಡ ಜವಾಬ್ದಾರಿ. ವಿ ಹ್ಯಾವ್ ಟು ಶೇರ್ ಪವರ್. ಸರ್ ಏನಿ ಸರಿ ಮೈತ್ರಿ ಚೆಕ್ ಮೇಟ ನಿಮಗೆ? ನೋಡಿಯಪ್ಪ, ದೇ ಆರ್ ಸೋ ವೀಕ್. ಆ ವೀಕ್ ಆದಕ್ಕೆ ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ. ಅವರ ಬೇಸಿಕ್ ಫಿಲಾಸಫಿ, ಬೇಸಿಕ್ ತತ್ವ, ಮಾತು ಎಲ್ಲ ಹೋಗ್ಬಿಡ್ತು. ನನಗೆ ನೆನ್ನೆ ಯಾರು ಆ ಟಿ ವಿಲಿ ಎಲ್ಲ ಮಾತನ್ನ ಹಿಂದೆಗಡೆ BJP ಅವ್ರು ಮಾತಾಡಿದ್ದು, ದಳದ ಮಾತಾಡಿದ್ದವರು ಎಲ್ಲ ನನಗೆ ನೋಡಿದ್ರೆ ಭಾಳ ಅಸಹ್ಯ ಆಗ್ತದೆ. ನಾವೇನಪ್ಪ ರಾಜಕೀಯದವರು ಈ ಮಟ್ಟಕ್ಕಾರೆ ಏನೇನು ಮಾತಾಡೋದು, ಯಡಿಯೂರಪ್ಪನ ಒಂದು ಕಡೆ ಮಾತಾಡೋದು, ಕುಮಾರಸ್ವಾಮಿ ಮಾತಾಡೋದು, ಇನ್ಯಾರು ಚನ್ನಪಟ್ಟಣದವ್ರು ಮಾತಾಡೋದು, ತಿರ್ಗಿ ಇನ್ನೊಬ್ಬರು ಮಾತಾಡೋದು, ಇವೆಲ್ಲ ನೋಡಿದ್ರೆ ಜನ ನಮ್ಮನ್ನ ಭಾಳ ಬೇಜಾರಾಗ್ತದೆ. ನನಗೇನು ಚೆಕ್ಮೇಟ್ ಅನಿಸ್ತಾ. ನಾವೆಲ್ಲ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಹಿಂದೆ ಎಲ್ಲ ಆಗಿತ್ತಲ್ಲ, ಏನು ಹೊಸ್ತೇನ ಈ ಮೈತ್ರಿ ಅವೆಲ್ಲ. ಅಂದರೆ ಅಲ್ಲಿ ಕಳೆದ ಬಾರಿ ಮೈತ್ರಿ ಆದಾಗ ನಿಮಗೇನಾಯಿತು, ಈ ಬಾರಿ ಮೈತ್ರಿ ಅವ್ರಿಗೆ ಅದೇ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಇದು ಜನ ಈಗ ದಡ್ರಲ್ಲ. ಯಾವುದಾದ್ರು ಮೊದಲಿಂದ ಸ್ಟ್ಯಾಂಡ್ ಆಗಿ ಬೇಸಿಕ್ ಪ್ರಿನ್ಸಿಪಲ್ಸ್ ಮೇಲೆ, ಯಾವುದಾದ್ರು ಆ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ಅಂದರೆ ಇದು ಅನುಕೂಲ ಸಿಂಧು ಮೈತ್ರಿ. ಅವರ ಸರ್ವೈವಲ್ಗೋಸ್ಕರ ಅದನ್ನೇ ಅವರೇ ಹೇಳೋರಲ್ಲ, JDSನವ್ರು ಹೇಳೋರಲ್ಲ. ನಮ್ಮ ಸರ್ವೈವಲ್ಗೋಸ್ಕರ ನಾವು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ JDS BJP ಜೊತೆಗೆ ಹೋದರೆ ಸರ್ವೈವಲ್ ಅಂತ ಅವರು ಹೇಳ್ಕೊಳ್ತಿದ್ರೆ, ನೀವು ಹೇಳ್ತಾ ಇದ್ದೀರಾ ಕೋಮುವಾದಿ ಆಗ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಫೈನ್. ಹಾಗಿದ್ದಾಗ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆಗೆ ಹೋಯ್ತು, ಅದೇನು? ನಾವು ಮಹಾರಾಷ್ಟ್ರ ಶಿವಸೇನೆ ಅವ್ರು ಈಚೆ ಬಂದರು, ಬಟ್ ನೀವು ಜೊತೆಗೆ ನಮ್ಮ ಸಿದ್ಧಾಂತ ಒಪ್ಕೊಂಡ್ರು ಅವರು. ಈಗ ಒಪ್ಕೊಳ್ತಾ ಇದ್ದಾರೆ. ಈಗ ನಾವು DMK ಹಿಂದೆ ನಾವೇ ಡಿಸಾಲ್ವ್ ಮಾಡಿದ್ದು ಆ ಗೌರ್ಮೆಂಟ್ನ, ರಾಜೀವ್ ಗಾಂಧಿ ಇದಾದಾಗ ಅಸೋಸಿಯೇಷನ್. ಬಟ್ ದೇ ರೆಕ್ಟಿಫೈಡ್. ಬಟ್ ಶಿವಸೇನೆ ಬಂದಿದ್ದು ಯಾವ ಆಧಾರದಿಂದ? ಶಿವಸೇನೆ ಕೋಮುವಾದಿ ಅಂತಾನೆ ಕಾಂಗ್ರೆಸ್ ಕರೀತಾ ಇದ್ದಾರೆ, ಅವ್ರ ಜೊತೆನೇ ಮೈತ್ರಿ ಮಾಡ್ತಾರೆ. ರೆಕ್ಟಿಫೈಡ್, ದೇ ವಾಂಟೆಡ್ ಟು ಐಡೆಂಟಿಫೈ ವಿತ್ ಅಸ್. ಅದು ಮುಖ್ಯ ಅಲ್ಲ. ಬಟ್ ಅದು ಅನುಕೂಲ ಸಿಂಧು ಅಲ್ಲ, ರಾಜಕೀಯ ಅನುಕೂಲ ಅಲ್ಲ. ಅದು ಅವರ ಬದುಕಿಗೆ, ಅವರ ಬದಲಾವಣೆಗೆ, ಅವ್ರ ರಾಜ್ಯ ಹಿತಕ್ಕೆ ನಾವು ಬೇಕಾಗಿತ್ತು. ಈಗ ಅವರೇ ನಮ್ಮನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಮಾಡ್ಕೊಡ್ಸೋರೆ. ಸೊ ಇಲ್ಲಿ ಮೈತ್ರಿ ಎಫೆಕ್ಟ್ ಆಗುತ್ತಾ ಆಗಲ್ವಾ? ಇಲ್ಲಿ ಇಲ್ಲಿ ಏನು
ಸರ್ ಫಲಿತಾಂಶ ಒಂದು ಕಡೆ ಇರಲಿ, ರಾಜಕಾರಣ ಏನಾಗ್ಬೋದು ಈ ಮೈತ್ರಿ ಎಫೆಕ್ಟ್ JDS ಪಾಲಿಗೆ? ಅವ್ರದ್ದೊಂದು ಸೂಸೈಡ್ ಆಗೋಯ್ತು ಪಾಪ. ಐ ಫೀಲ್ ಸಾರಿ ಫಾರ್ ದ ವರ್ಕರ್ಸ್ ಪಾಪ. ಇವತ್ತು ನೋಡಿ ಇವರು GT ದೇವೇಗೌಡರು ಹೇಳಿದ್ದಾರೆ ನಮ್ಮದು ನಾವು ಪಾರ್ಟಿ ಮರ್ಜ್ ಮಾಡೋದಿಲ್ಲ ಅಂತ. ಮರ್ಜ್ ಮಾಡೋದಿಲ್ಲ ಅಂತಂದರೆ ಅವ್ರಿಗೆ ಆಪ್ಷನ್ ಏನಿದೆ? ತನ್ನ ಸ್ವಂತ ಅಳಿಯನ್ನ JDS ಸಿಂಬಲಲ್ಲಿ ತಮ್ಮ MLAಗಳು ಇರೋಂಥ ಸಂದರ್ಭದಲ್ಲಿ, ಕುಮಾರಸ್ವಾಮಿನೂ MLA ಇರೋಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರೋಂಥ ಜಾಗ, ಕುಮಾರಸ್ವಾಮಿನ 2 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಾಗ, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದಂಥ ಜಾಗ, ಆ ಜಾಗದಲ್ಲಿ ಕಮಲ ಸಿಂಬಲ್ಲು BJP ಸಿಂಬಲ್ ಮೇಲೆ ಅಳಿನ ಎಲೆಕ್ಷನ್ ನಿಲ್ಲಿಸ್ತಾರೆ ಅಂತಂದರೆ ಇನ್ನು ಬೇರೆ ಹೋಗಿ ಏನು ಹೇಳೋಕ್ಕಾಗ್ತದೆ? ಬೇರೆ ನಿನ್ನ ಪಾರ್ಟಿ ಎಲ್ಲಿ ಇರಬೇಕು? ಅವ್ರ ವರ್ಕರ್ಸ್ ಪರಿಸ್ಥಿತಿ ಏನಾಗಬೇಕು? ಇವತ್ತು ಚರ್ಪಟ್ಟನೆ ರಾತ್ರಿ ನನ್ನ ಹತ್ರ 11-12 ಜನ ಬಂದಿದ್ದರು ಕಾರ್ಪೊರೇಟರ್ಸು JDSನವರು. ಏನಾಗಬೇಕು ಅವ್ರ ಪರಿಸ್ಥಿತಿ? BJPಯವ್ರು ಬರ್ತಾಯಿದ್ದಾರೆ, ಕಾಂಗ್ರೆಸ್ಸವ್ರು ಬರ್ತಾಯಿದ್ದಾರೆ, ಬೇರೆ ಬೇರೆ ಎಲ್ಲ ಬರ್ತಾಯಿದ್ದಾರೆ, ಎಲ್ಲ ವರ್ಕರ್ಸ್ಗೆಲ್ಲ ಇನ್ನು ಯಾಕೆ ನಾವು ಇವ್ರ ಹಿಂದೆ ಹೋಗಬೇಕು ಅನ್ನೋದು ಒಂದು ಭಾವನೆ. ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ ರಾತ್ರಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಭಯ ಪಡಿಸ್ಬಿಟ್ಟು ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದೀರಾ ಅಂತ. ನೋಡಿಯಪ್ಪ, ಅವ್ರಿಗೆ ಹೇಳೋದಕ್ಕೂ ನಡೆಯೋದಕ್ಕೂ ಬೇರೆ ವ್ಯತ್ಯಾಸ. ಅವರು ಇದು ನೋಡ್ತಾರೆ, ಅವರು ಫ್ಯೂಚರ್ ನೋಡ್ತಾರೆ. ಬೇಕಾದಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವ್ರಿಗೆ, ಎಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಕೊಟ್ಟಾಗ ನಮಗೇನು ಅನುಕೂಲ ಆಗಿಲ್ಲ. ಇನ್ಯಾಕೆ ಈಗ ಅವ್ರು ಇನ್ಯಾವಾಗ ಅವರು ಇನ್ನು ಸರ್ಕಾರ ಬರೋದು ಯಾವಾಗ? ಅವ್ರ ಪಾರ್ಟಿ ಕಟ್ಟೋದು ಯಾವಾಗ? ತಿರ್ಗಾ ಅವ್ರದ್ದು ಪರಿಸ್ಥಿತಿ ಯಾವಾಗ? ಸೊ ಅವರು ತೀರ್ಮಾನ ಮಾಡ್ತಾಯಿದ್ದಾರಲ್ಲ. ನೀವೇ ಹೇಳಿದ್ರಲ್ಲ JDS ಇರಲ್ಲ ಇನ್ಮೇಲೆ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ಈಗ ವರ್ಕರ್ಸ್ ಎಲ್ಲ BJPಗೆ ಶಿಫ್ಟ್ ಆಗ್ಬಿಡ್ತಾರೆ. ಅವರು ಯಾವುದಾದ್ರು ಒಂದು ಸ್ಟ್ರಾಂಗ್ ಇರೋ ಪಾರ್ಟಿ ಜೊತೆ ಉಳ್ಕೊಳ್ಳೋಕೆ ಐಡೆಂಟಿಫೈ ಮಾಡ್ತಾರೋ, ವೀಕ್ ಆದ ಪಾರ್ಟಿ ಜೊತೆ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಎಲ್ಲಿರೋಕ್ಕೆ ಸರ್? ಈಗ ನಾವು ಲಾಸ್ಟ್ ಟೈಮು ಹಾಸನದಲ್ಲಿ ಮಾಡಿಕೊಂಡು ಲಾಸ್ಟ್ 2 ಸತಿ ಲೋಕಲ್ ಬಾಡೀಸ್, ನಾನು ಒಂದು ಸತಿ ಬೆಂಗಳೂರು ರೂರಲಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಬಂದೆ. ನಾವು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವ್ನು ನೀನು ದಳಕ್ಕೆ ಓಟ್ ಹಾಕು ಅಂದರೆ ನಾವು ಫ್ರೆಂಡ್ಲಿ ಫೈಟೇ ಮಾಡಿದೆ ನಾನು. ಯಾಕೆಂದರೆ ನಮ್ಮ ವರ್ಕರ್ಸ್ ಆ ಕಡೆ ಹೋಗ್ಬಿಟ್ರೆ ವಾಪಸ್ ಬರೋದು ಭಾಳ ಕಷ್ಟ. ಆ ಪರಿಸ್ಥಿತಿ JDSಗೆ. ಈಗ ಬೇರೆ ಕಡೆ ಪಾಪ ಫೈಟ್ ಮಾಡ್ಕೊಂಡು ಒಂದು ಸೀಟ್ ತೊಗೊಂಡಿದ್ದಾರೆ, ಕೋಲಾರಲ್ಲಿ ತೊಗೊಂಡಿದ್ದಾರೆ, ತುಮಕೂರಲ್ಲಿ ತೆಗೆದುಕೊಂಡಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ. ಅಲ್ಲೆಲ್ಲ ಭಾಳ ಅವ್ರವ್ರಿಗೆ BJPಗೆ ಅವ್ರವ್ರಿಗೆ ನೇರವಾಗಿ ಫೈಟಿಂಗ್ ಇರ್ತದೆ. ಹೆಂಗಾಗ್ತದೆ? ಸೊ ಕೇಂದ್ರದಲ್ಲಿ JDSಗೆ ಆದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗಿದೆ ಹಾಂ, ಇಡೀ ದೇಶದಲ್ಲಿ. ಬಿಡಿ ಅದು. ಯಾಕಂದರೆ ಕಾಂಗ್ರೆಸ್ಸಿಂದ ಅನೇಕರು BJP ಸೇರ್ಪಡೆಗೊಳ್ತಾ ಇದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ಲೋಕಲ್ ಇಶ್ಯೂಸ್ಗೆ ಅವ್ರು ಯಾಕೆ ಸೇರಿಸ್ಕೋತಾ ಇದ್ದಾರೆ ಅಂತಂದರೆ BJPಯವರು ಅವ್ರು ವೀಕ್ ಆಗಿದೆ BJPಯವರು. ಅದಕ್ಕೆ ಒಂದೊಂದು ಕಾನ್ಸ್ಟೆನ್ಸಿಲೇ ಸೆಲೆಕ್ಟ್ ಮಾಡಿ ಅವ್ರ ನಂಬರು 210, 220 ಇದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ಅವ್ರ ಸರ್ವೇಲಿ ನಿಮ್ಮ ಮೀಡಿಯಾವರು ಎಲ್ಲ ಹೇಳಿದ್ದಾರೆ. ಸೊ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದ್ದಾಗ ಮತ್ತೆ ಯಾಕೆ JDSನವ್ರು ಸೇರಿಸ್ಕೊಳ್ತಾರೆ? ಇಲ್ಲಿ ರಾಜ್ಯದಲ್ಲಿ ಇಲ್ಲಿ ಅಂತಂದರೆ ಅವ್ರಿಗೆ ವಿಧಿ ಇಲ್ಲ ಪಾಪ. ಅವ್ರಿಗೆ ಒಂದು ಪಾರ್ಟಿ ಬೇಕಲ್ಲ, ಒಂದು ನೆಲೆ ಬೇಕಲ್ಲ, ಅದಕ್ಕೆ ಬರ್ತಾ ಇದ್ದಾರೆ ಅವರು. ಅಲ್ಲಾದ್ರೆ ವೀಕ್ ಆಗಿದೆ ಅದಕ್ಕೆ ಹೋಗ್ತಾ ಇದ್ದಾರೆ, ಇಲ್ಲಾಂದ್ರೆ ಪಾರ್ಟಿ ವೀಕ್ ಆಗಿದೆ ಅದಕ್ಕೆ ಬರ್ತಾ ಇದ್ದಾರೆ. ಟಿಕೆಟ್ ಕೊಡ್ತಾ ಇಲ್ಲ ಅದು ಯಾರಿಗೂ. ನಾವಿಲ್ಲಿ ಕಾರ್ಯಕರ್ತರಿಗೆ ರಕ್ಷಣೆಗೆ ನಿಂತಿದ್ದೀನಿ. ಇವತ್ತು ಅಷ್ಟೇ, ಈಗೂ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಆಲ್ ದಿ ವರ್ಕರ್ಸ್ ಆಫ್ ಜನತಾ ದಳ್, ಪಾಪ ನಾನಿದ್ದೀನಿ ನಿಮಗೆ, ಯು ಪ್ಲೀಸ್ ಜಾಯಿನ್ ಮೀ.